ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತೆ ಈ ದಿನ ಕೂಡ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ನೋಡೋದಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ನಾನು ಕರ್ತನ ನಂಬುತ್ತಿದ್ದೀನಿ, ನೀವು ಎಲ್ಲರೂ ಆಶೀರ್ವಾದವಾಗಿದ್ದೀರಾ. ಆಮೇಲೆ ಬಿಡುಗಡೆಯಿಂದ ಸಮಾಧಾನದಾಗಿ, ಕಾರಣ ನಮ್ಮ ದೇವರು ಸಮಾಧಾನ ಪ್ರಭು. ಆತನು ಆಶೀರ್ವಾದ ಬುಗ್ಗೆ, ಆತನು ನಮಗೆ ಪರಮ ವೈದ್ಯರಾಗಿದ್ದಾರೆ. ಆದ್ದರಿಂದ ದೇವರು ನಮ್ಮ ಎಲ್ಲ ಕಾರ್ಯದಲ್ಲಿ ಬಿಡುಗಡೆ ಕೊಟ್ಟು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಸರಿ ಮಕ್ಕಳೇ, ಕಳೆದ 2 ದಿನಗಳಿಂದ ದೇವರ ಆತ್ಮನು ಅಂದರೆ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನು. ಅದರ ಪ್ರೀತಿಯ ಮಕ್ಕಳೇ, ಇವತ್ತು ನಾವು ನೋಡುವಾಗ ಅನೇಕ ದೇವ್ರ ಮಕ್ಕಳು, ಅನೇಕ ಕ್ರೈಸ್ತರು ಕೂಡ ತನ್ನ ಜೀವನದಲ್ಲಿ, ತನ್ನ ಕುಟುಂಬಗಳಲ್ಲಿ, ತನ್ನ ಕಾರ್ಯಗಳಲ್ಲಿ, ತನ್ನ ಶರೀರದಲ್ಲಿ ಕೊರತೆ ಉಳ್ಳರಾಗಿದ್ದಾರೆ. ಅನೇಕರು ಇವತ್ತು ಕೂಡ ಜೀವನ ನಡೆಸುವುದಕ್ಕೆ ಕಷ್ಟವನ್ನು, ಒಂದು ತಡಮಾಡಿಕೆಯನ್ನು ನಾವು ನೋಡ್ತಿದ್ದೀವಿ. ಇದಕ್ಕೆ ಕಾರಣ ಏನಂದರೆ, ನಾವು ನಿನ್ನೆ ದಿನ ನೋಡಿದ್ವಲ್ಲ, ಇದಕ್ಕೆ ಕಾರಣ ಅನೇಕ ದೇವ್ರ ಮಕ್ಕಳು ದೇವ್ರನ್ನ ಕುರುಬನಾಗಿಟ್ಟುಕೊಳ್ಳದೆ, ದೇವರು ತನ್ನನ್ನು ಆಳ್ವಿಕೆ ಮಾಡುವುದಕ್ಕೆ, ದೇವರು ನಮ್ಮನ್ನು ನಡೆಸುವುದಕ್ಕೆ ಒಪ್ಪಿಸಿಕೊಡದೆ ತನ್ನನ್ನೇ ತಾನು ಮೇಯಿಸಿಕೊಳ್ಳುವುದು, ತನಗೆ ತಾನೇ ಒಂದು ಕುರುಬನಾಗಿರುವುದು. ಇವತ್ತು ಎರಡನೇದಾಗಿ, ಯಾಕೆ ಅನೇಕ ದೇವ್ರ ಮಕ್ಕಳ ಜೊತೆಲಿ ಕೊರತೆಗಳು, ಸಮಾಧಾನ ಇಲ್ಲ, ಸೌಖ್ಯ ಇಲ್ಲ, ಬಿಡುಗಡೆ ಇಲ್ಲ, ಆಶ್ರಯದಲ್ಲಿ ನೋಡುವಾಗ ಇವತ್ತು ಅನೇಕ ಜನಗಳನ್ನು, ದೇವರ ಮಕ್ಕಳನ್ನು ದುರಾತ್ಮಗಳು ಅಂದರೆ ಸೈತಾನ, ದೆವ್ವಗಳು ಇವತ್ತು ಅನೇಕರನ್ನ, ದೇವ್ರ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇದೆ, ನಡೆಸ್ತಾ ಇದೆ, ಆಳ್ವಿಕೆ ಮಾಡ್ತಾ ಇದೆ. ಅಂದರೆ ಅನೇಕ ದೇವ್ರ ಮಕ್ಕಳಿಗೆ ಈ ದುರಾತ್ಮ ಶಕ್ತಿಗಳು, ಅಸುತ್ತಾತ್ಮ ಸೈತಾನನು, ದೆವ್ವಗಳು ಮೇಯಿಸ್ತಾ ಇದೆ. ನಾವು ಸತ್ಯದಲ್ಲಿ ನೋಡುವಾಗ, ಲೂಕನ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನೋಡುವಾಗ, ಒಂದು ಹುಡುಗನಿಗೆ ಒಂದು ದೆವ್ವ ಹಿಡ್ಕೊಂಡು ಅವನ ಕುರಿತು ವಾಕ್ಯ ಬರೆಯಲ್ಪಟ್ಟಿದೆ. ಯಾವಾಗ ಆ ಹುಡುಗನ ದೆವ್ವ ಹಿಡಿದುಕೊಳ್ಳುತ್ತೋ, ಅವನ ಶರೀರದಲ್ಲಿ, ಮೈಯಲ್ಲಿ ಬಟ್ಟೆ ಆಗ್ತಿರಲಿಲ್ಲ, ಮನೆಯಲ್ಲಿ ಇರ್ತಾ ಇರಲಿಲ್ಲ, ಅವನು ಸಮಾಧಿಗಳ ಗವಿಯಲ್ಲಿ ವಾಸ ಮಾಡ್ತಿದ್ದನು. ಆಗಾಗ ಅವನು ಅರಣ್ಯಕ್ಕೆ ಓಡಿ ಹೋಗ್ತಿದ್ದನು. ಅವನ್ನ ಸರಪಣಿಗಳಿಂದ, ಬೇಡಿಗಳಿಂದ ಅವನ್ನ ಕಟ್ಟಿಕ್ಕಿತ್ತಿದ್ರು. ಬೀದಿ ಮಕ್ಕಳೇ, ನೋಡಿದ್ರ, ಒಂದು ಮನುಷ್ಯನ ಒಂದು ಸೈತಾನ ಅಂದರೆ ದೆವ್ವಗಳು ಮೇಯಿಸುವಾಗ, ನಡೆಸುವಾಗ, ಆಳ್ವಿಕೆ ಮಾಡುವಾಗ ಅವರ ಜೀವನದಲ್ಲಿ ಎಷ್ಟು ವೇದನೆ ಕಾರ್ಯ. ಒಂದು ಮನುಷ್ಯ ಬಟ್ಟೆನೇ ಹಾಕಿಲ್ಲ ಅಂದರೆ, ಒಂದು ಮನುಷ್ಯ ಮನೆಯಲ್ಲೇ ನೆಲೆಗೊಂಡಿಲ್ಲ ಅಂದರೆ, ಒಂದು ಮನುಷ್ಯ ಸಮಾಧಿ ಗವಿಯಲ್ಲಿ ಹೋಗಿ ಇರುವಾಗ, ಅರಣ್ಯಕ್ಕೆ ಓಡಿ ಹೋಗ್ತಿರುವಾಗ, ಸರಪಣಿಗಳಿಂದ ಕಟ್ಟಿ ಹಾಕಿರುವಾಗ ಎಷ್ಟು ವೇದನೆ ಅಲ್ವಾ. ಇವತ್ತು ತುಂಬ ಜನ ನನ್ನ ಸೇವೆ ನೋಡುವಾಗ, ಬ್ರದರ್ ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ, ಯಾರೋ ನನ್ನ ಕಟ್ಟಿಗಿರೋದಲ್ಲಿ ಆ ರೀತಿ ಫೀಲ್ ಮಾಡ್ತಿದ್ದೀನಿ, ಕೈ ಕಾಲೆಲ್ಲ ಕಟ್ಟಿ ಹಾಕಂಗಿದೆ, ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಸಮಥಿಂಗ್ ರಾಂಗ್, ಏನೋ ಒಂದು ತಪ್ಪಾದ ಕಾರ್ಯ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ನಿಮ್ಮನ್ನು ಹಿಂದುಗಡೆಯಿಂದ ಯಾರೋ ಮೇಯಿಸ್ತಾ ಇದ್ದಾರೆ. ಒಂದು ಕಡುಕಾದ ಸೈತಾನನು, ಒಂದು ದುಷ್ಟ ಶಕ್ತಿ, ಅನೇಕ ಅಸುತ್ತ ಆತ್ಮಗಳು ನಿಮ್ಮನ್ನು ಬಲವೀನಪಡಿಸಿ, ನಿಮ್ಮನ್ನು ಕಟ್ಟಿ ಇಕ್ಕಿ, ನಿಮ್ಮ ಜೀವನದಲ್ಲಿ ಕೊರತೆಗಳನ್ನು ಉಂಟು ಮಾಡಿ ವೇದನೆ ಪಡಿಸ್ತಾ ಇದೆ. ಇನ್ನೊಂದು ಕೂಡ ಹೋಗುವಾಗ, ಒಂದು ಹುಡುಗನಿಗೆ ಮೂಗ ದೆವ್ವ ಹಿಡ್ಕೊಂಡು ಆಗಾಗ ಅವ್ರಿಗೆ ಬಿದ್ದು ಮಕ್ಕಳೇ ಅವನಿಗೆ ತಡ ಮಾಡಿಸ್ತಾ ಅವ್ನು ನೊರೆಕಾಗ್ತಿದ್ದಾನೆ. ನೋಡ್ತೀವಿ ನೋಡಿ, ಒಂದು ಬೆಲವಿನ ಎಂಬುದು, ಒಂದು ವ್ಯಾಧಿ ಎಂಬುದು ಅದೊಂದು ದುಷ್ಟ ಶಕ್ತಿ ಕ್ರಿಯೆಯಾಗಿದೆ. ನಮ್ಮ ದೇವರು ನಮ್ಮನ್ನು ಬಲಪಡಿಸುವ ದೇವರು, ನಮ್ಮ ದೇವರು ಬೆಲವಿನಗಳನ್ನು ಗುಣಪಡಿಸುವ ದೇವರು. ದೇವ್ರ ಮಕ್ಕಳು ಯಾವಾಗಲೂ ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು, ಕ್ಷೇಮವಾಗಿರಬೇಕು, ಬಲವಾಗಿರಬೇಕು. ಅದುವೇ ದೇವರಿಗೆ ಚಿತ್ತವಾಗಿದೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಕಲ್ವಾರಿ ಸಿಲುವೆಯಲ್ಲಿ ಅಷ್ಟು ಗಾಯಪಟ್ಟು ತನ್ನ ಶರೀರವನ್ನು ಆತನು ಒಪ್ಪಿಸಿಕೊಟ್ಟು ರಕ್ತ ಸುರಿಸಿ ಸಿಲುವೆಯಲ್ಲಿ ಬಾಧನೆ ಅನುಭವಿಸಿದನು. ಕಾರಣ ನನ್ನ ಮಕ್ಕಳು ನನ್ನ ಬಾಸುಂಡಗಳಿಂದ ಗುಣವಾಗಿರಬೇಕು. ನೋಡಿ, ಒಂದು ಮನುಷ್ಯನ, ಒಂದು ದೇವ್ರ ಮಕ್ಕಳನ್ನ ಕೆಡುಕಾದ ದುಷ್ಟ ಶಕ್ತಿಗಳು, ಸೈತನ ಕುರುಬನಾಗಿದ್ದು ಮೇಯಿಸುವಾಗ ಅವರಲ್ಲಿ ಸಮಾಧಾನ ಇರುವುದಿಲ್ಲ, ಆರೋಗ್ಯ ಇರುವುದಿಲ್ಲ. ಒಂದು ಮನುಷ್ಯನ ಇವತ್ತು ಸೈತನ ಕಂಟ್ರೋಲ್ ಮಾಡುವಾಗ, ಮೇಯಿಸುವಾಗ, ಇದಕ್ಕೆ ನಾವು ಗುರುತು ನೋಡುವಾಗ ತುಂಬ ದೇವ್ರ ಮಕ್ಕಳು ಚರ್ಚ್ಗೆ ಹೋಗುವುದಿಲ್ಲ, ಪ್ರೇಯರ್ ಮಾಡುವುದಿಲ್ಲ,
ಬೈಬಲ್ ಓದುವುದಿಲ್ಲ, ಕುಟುಂಬ ಪ್ರಾರ್ಥನೆ ಮಾಡುವುದಿಲ್ಲ, ಸೇವ್ ಮಾಡೋದಕ್ಕೆ ಆಗುವುದಿಲ್ಲ. ತುಂಬ ಜನ ಕೆಲಸಕ್ಕೆ ಹೋಗುವುದಿಲ್ಲ, ಮನೆಯಲ್ಲಿ ಜಗಳ, ಯಾವಾಗಲೂ ಕೋಪ, ಯಾವಾಗಲೂ ವ್ಯಾಧಿ, ಮನೆ ಹಾಸ್ಪಿಟ್ಲು. ಇದಕ್ಕೆ ಒಂದು ಗುರುತೇನೆಂದರೆ ದುಷ್ಟ ಶಕ್ತಿ, ದುರಾತ್ಮಗಳು, ದೆವ್ವಗಳು ನಮ್ಮನ್ನು ಮೇಯಿಸ್ತಾ ಇದೆ. ಇವತ್ತು ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ರೀತಿ ಪರಿಸ್ಥಿತಿ ನಿಮ್ಮ ಶರೀರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನುಭವಿಸ್ತಿದ್ದೀರಾ? ಇವತ್ತು ಏಸಪ್ಪತ್ರ ಕೇಳಿ, ಏಸಪ್ಪ ಈ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನೀನು ಕುರುಬನಾಗಿದ್ದು ಯಾವ ಕೊರತೆಯಿಲ್ಲದೆ ನಮ್ಮನ್ನು ನಡೆಸಪ್ಪ ಎಂದು ಒಪ್ಪಿಸಿಕೊಡುವಾಗ ದೇವರು ಆ ದೆವ್ವಗಳಿಂದ ನಿಮ್ಮನ್ನು ಬಿಡಿಸಿ, ಕರ್ತನು ನಿಮಗೆ ಕುರುಬನಾಗಿದ್ದು ನಿಮಗೆ ಕೊರತೆಲ್ಲ ನೀಗಿಸಿ, ನಿಮ್ಮನ್ನು ಸೌಖ್ಯಪಡಿಸಿ, ನಿಮ್ಮನ್ನು ಬಿಡುಗಡೆ ಮಾಡಿ ಆಶೀರ್ವದಿಸಿದವರಾಗಿದ್ದಾರೆ. ಒಪ್ಪಿಸ್ಕೊಳ್ಳೋಣವಾ? ಪ್ರೀತಿಯ ದೇವ್ರ ಮಕ್ಕಳೇ, ಎಸಪ್ಪ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ. ಎಸಪ್ಪ, ಇದು ಈ ಡೈಲಿಸ್ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ, ಅಪ್ಪ ನನಗೆ ದುರಾತ್ಮಗಳು, ದೆವ್ವಗಳು, ಅಸುತ್ತ ಆತ್ಮಗಳು, ದುಷ್ಟ ಶಕ್ತಿಗಳು, ಸೈತನ ನಮ್ಮನ್ನು ಮೇಯಿಸಬಾರ್ದು, ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ನಮಗೆ ಯೆಹೋವನು ಕುರುಬನಾಗಿದ್ದು. ಆಮೇನ್. ಏಸಪ್ಪ, ಯಾರೆಲ್ಲ ನಿಮ್ಮನ್ನು ಕುರುಬನಾಗಿ ಇಟ್ಟುಕೊಳ್ಳೋದಕ್ಕೆ, ನೀವು ಮೇಯಿಸುವುದಕ್ಕೆ ತನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದಾರೋ, ಪ್ರಾರ್ಥಿಸ್ತಾರೋ, ಅಷ್ಟು ಜನರ ಮೇಲಿರುವಂಥ ಎಲ್ಲ ದುಷ್ಟ ಶಕ್ತಿಗಳ ಆಳ್ವಿಕೆಗಳು, ಎಲ್ಲ ದುರಾತ್ಮ ಆಳ್ವಿಕೆಗಳು, ಎಲ್ಲ ಸೈತನ ಆಳ್ವಿಕೆಗಳು, ಎಲ್ಲ ದೆವ್ವಗಳ ಆಳ್ವಿಕೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಡುಗಡೆ ಆಗಲಪ್ಪ. ಶರೀರದಲ್ಲಿ ವ್ಯಾಧಿ ಕೊಂಡು ಬಂದು, ಬೆಲವಿನ ಕೊಂಡು ಬಂದು, ರೋಗಗಳು ಕೊಂಡು ಬಂದು, ಮಕ್ಕಳನ್ನ ಕ್ರಿಯೆ ಮಾಡ್ತಿರುವಂಥ, ಬೆಲವಿನ ಪಡಿಸಿ ವೇದಪಡಿಸುವಂಥ ಎಲ್ಲ ದುಷ್ಟಶಕ್ತಿ ಆಳಿಕೆ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರು ಬಿಟ್ಟು ಈಗಲೇ ಬಿಡುಗಡೆ ಆಗಬೇಕಂತ ಪ್ರಾರ್ಥಿಸಿನಪ್ಪ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.